ಚಳ್ಳಕೆರೆಯಲ್ಲಿ ರೈತರಿಗಾಗಿ ಕೃಷಿ ಇಲಾಖೆ ಮಹತ್ವದ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದೆ. 2026ರಿಂದ 27ನೇ ಸಾಲಿನ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆಯ ಜಾಗೃತಿ ಮತ್ತು ಪ್ರಚಾರ ಆಂದೋಲನಕ್ಕೆ ಶಾಸಕರ ಭವನದ ಆವರಣದಲ್ಲಿ ಶಾಸಕ ಟಿ. ರಘುಮೂರ್ತಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಬೆಳೆ ವಿಮೆ ಮಾಡಿಸಿಕೊಳ್ಳುವ ಮಹತ್ವ, ವಿಮಾ ಕಂತು ಪಾವತಿಸುವ ಕೊನೆಯ ದಿನಾಂಕ ಹಾಗೂ ಬೆಳೆ ಸಮೀಕ್ಷೆಯ ಅಗತ್ಯವನ್ನು ರೈತರಿಗೆ ಮನೆಮನೆಗೆ ತಲುಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಿನಾದ್ಯಂತ ಜಾಗೃತಿ ಮೂಡಿಸಿ ರೈತರು ಸಕಾಲದಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಳ್ಳುವಂತೆ ಹಾಗೂ ಸರ್ಕಾರದ ಕೃಷಿ ಯೋಜನೆಗಳ ಸೌಲಭ್ಯಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ಪಡೆಯಲು ಅಗತ್ಯ ಮಾಹಿತಿ ನೀಡುವಂತೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕೃಷಿ ಜಂಟಿ ನಿರ್ದೇಶಕ ಡಾ. ಮಂಜುನಾಥ್, ಸಹಾಯಕ ಕೃಷಿ ನಿರ್ದೇಶಕ ರಮೇಶ್ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರ ಗಮನಕ್ಕಾಗಿ ಈಗ 2026-27 ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟ ಹಾಗೆ ಈ ಸಾರಿ ಕರ್ನಾಟಕದಲ್ಲೂ ಸಹ ಮತ್ತು ಭಾರತದಾದ್ಯಂತ ಹೀಗಾಗಿ ಬಿತ್ತನೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಸಹ ಬಹಳ ಕಡಿಮೆ ಕಂಡು ಬರ್ತಾ ಇರ್ತಕ್ಕಂಥದ್ರಿಂದ ರೈತರು ಬಹಳಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗ್ತಕ್ಕಂಥದ್ದು ಇರೋದಕ್ಕಾಗಿ ಅವ್ರಿಗೆ ಬೆಳೆ ವಿಮೆನಲ್ಲಿ ವ್ಯಾಪಕವಾಗಿ ಇದರಲ್ಲಿ ನೋಂದಣಿ ಮಾಡಿಕೊಂಡು ಬೆಳೆ ವಿಮೆಯ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕಾಗಿ ಇವತ್ತು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಬೆಳೆ ವಿಮೆ ಪ್ರಚಾರ ಆಂದೋಲನವನ್ನು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗಳ ಮೂಲಕ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ಕಾಂಪ್ಲೆಕ್ಸ್ ಅನ್ನ ಬಿತ್ತನೆ ಮಾಡಲಾರದೇ ಇರ್ತಕ್ಕಂಥ ರೈತರನ್ನು ಸಹ ಇದರಲ್ಲಿ ನೋಂದಣಿ ಮಾಡೋದಕ್ಕೆ ಅವಕಾಶ ಇದೆ. ಏನಪ್ಪ, ನಾನು ಬಿತ್ತನೆ ಮಾಡಲೇಬೇಕು ಅಂತಕ್ಕಂಥದ್ದು ಏನಿಲ್ಲ. ಸೊ ಬಿತ್ತನೆ ಮಾಡಿಲ್ಲ ಅಂತಂದ್ರೂ ಸಹ 75% ಪ್ರದೇಶದಲ್ಲಿ ಬಿತ್ತನೆ ಆಗಿಲ್ಲ ಅಂತಂದ್ರೆ ನಿರ್ಬಂಧಿತ ಬಿತ್ತನೆ ಅಂತ ಹೇಳಿ ಅದರಲ್ಲಿ 25% ವರೆಗೂ ನಾವು ರೈತರಿಗೆ ವಿಮೆಯನ್ನ ಕ್ಲೈಮ್ಸ್ ಅನ್ನ ಕೊಡೋದಕ್ಕೆ ಅವಕಾಶ ಇದೆ. ಈ ಸಾರಿ ಆ ನಿರ್ಬಂಧಿತ ಬಿತ್ತನೆ ಕೊಡ್ತಕ್ಕಂಥ ಮುನ್ಸೂಚನೆ ಬಹಳಷ್ಟು ಕಾಣ್ತಾ ಇರ್ತಕ್ಕಂಥದ್ರಿಂದ ರೈತರು ಹಿಂದೆ ಮುಂದೆ ನೋಡಲಾರದೆ ಪೂರ್ಣ ಪ್ರಮಾಣದಲ್ಲಿ ಯೋಜನೆಯ ಸದುಪಯೋಗ ಪಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ. ಮಾನ್ಯ ಶಾಸಕರು ಈ ಪ್ರಚಾರ ಆಂದೋಲನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಮಾಹಿತಿಯನ್ನು ತಾಲೂಕು ಆಡಳಿತ ಪರಿಶೀಲಿಸಲಿದೆ. ಈ ಬಾರಿಯ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ವಿಶೇಷತೆ ಏನೆಂದರೆ ರೈತರು ಸ್ವತಃ ಗೂಗಲ್ ಪ್ಲೇ ಸ್ಟೋರ್ನಿಂದ ವಿವಿಧ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಅಪ್ಲೋಡ್ ಮಾಡಬೇಕಿದೆ. ಈ ಪ್ರಕ್ರಿಯೆಯಲ್ಲಿ ರೈತರು ತಮ್ಮ ಕುಟುಂಬದ ಸದಸ್ಯರು, ಸಂಬಂಧಿಗಳು ಹಾಗೂ ರೇಷ್ಮೆ ಹಾಗೂ ತೋಟಗಾರಿಕೆ, ಕಂದಾಯ ಇಲಾಖೆಗಳಿಂದ ನಿಯೋಜಿತ ಮಾಹಿತಿ ತಂತ್ರಜ್ಞಾನ ಅರಿವು ಹೊಂದಿರುವ ತಮ್ಮ ಗ್ರಾಮದ ಖಾಸಗಿ